ನಮ್ಮೂರಿಗೆ ಒಪ್ಪಿಸ್ತಾ ಇದ್ದೇವೆ. ಸಮಯ ಎಲ್ಲರೂ ದೇವರ ನಾಮದಲ್ಲಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಎಲ್ಲ ಜಾತಿಯನ್ನು, ಮನುಷ್ಯರನ್ನು ಮತ್ತೆ ಭಾಷೆಯನ್ನು ಸೃಷ್ಟಿ ಮಾಡಿದವರು ನಮ್ಮ ಯೆಹೋವ ದೇವರು. ಹಲ್ಲೆಲೂಯಾ. ನಾವು ತುಂಬ ಸಂತೋಷವಾಗಿದ್ದೀವಿ ನಿಮ್ಮ ಮಧ್ಯದಲ್ಲಿ ಇರೋದಕ್ಕೆ. ನಮ್ಮನ್ನು ಕರ್ಕೊಂಡು ಬಂದ ಅಪ್ಪಾಜಿ ಅಮ್ಮಾಜಿ ಅವ್ರಿಗೂ ನಮ್ಮ ಧನ್ಯವಾದಗಳು. ಇವರಿಬ್ಬರು ನೀವು ಹೇಗೋ ಹಾಗೆ ನಮ್ಮ ಆತ್ಮೀಯ ಮಕ್ಕಳು, ನಮ್ಮ ಮಕ್ಕಳವರು. ದೇವರು ಸೇವಕರನ್ನಾಗಿ ಮಾಡಿದ್ದಾನೆ, ಆರಿಸ್ಕೊಂಡಿದ್ದಾನೆ. ಬೆಂಗಳೂರಲ್ಲಿರೋನು ನೇಪಾಳ ದೇಶಕ್ಕೆ ಸೇವೆಗಾಗಿ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ. ನೇಪಾಳ ದೇಶ ಅಂದರೆ ನೀವು ಓದೋ ಮಕ್ಕಳಿಗೆ ಭಾರತದ ನಕಾಶೆ ಮ್ಯಾಪ್ ಗೊತ್ತಿದ್ದರೆ ಭಾರತ ದೇಶದ ಮೇಲೆ ಇದೆ ನೇಪಾಳ ದೇಶ. ಎಲ್ಲ ಬೆಟ್ಟ ಗುಡ್ಡ ಪರ್ವತಗಳು ಅಂಥ ಪ್ರದೇಶ ಅದು. ಅಲ್ಲಿ ಸೇವೆ ಮಾಡ್ತಾರೆ. ಹಿಮಾಲಯ ಪರ್ವತಗಳು, ಬೆಟ್ಟ ಗುಡ್ಡ ಪ್ರದೇಶಗಳು, ಅಲ್ಲಿ ಅವರು ಮನೆ, ಅವರ ಸೇವೆ ಎಲ್ಲ. ಅಲ್ಲಿಂದ ದೇವರು ಅವ್ರ ಪರಿಚಯ ಒಂದು ನಿಮಿಷ ಹೇಳ್ತೇನೆ ನಾನು ಅವ್ರ ಬಗ್ಗೆ. 2001ರಲ್ಲಿ, ಇವಾಗ ಎಷ್ಟನೇ ವರ್ಷ? 2026, ಹೌದಾ? 2001ನೇ ವರ್ಷದಲ್ಲಿ ಅಪ್ಪಾಜಿ ನಾನು ಬಿಹಾರ ಸೇವೆ ಮಾಡಿಕೊಂಡು ಬರುವಾಗ, ಇವರು ನೇಪಾಳದಿಂದ ಬೆಂಗಳೂರಿಗೆ ಬರುವಾಗ ಟ್ರೇನಲ್ಲಿ ನಮಗೆ ಪರಿಚಯ ಆಗಿದ್ದು ಮಕ್ಕಳು. ಅವರು ನಾವು ಎದುರು ಬದುರು ಟಿಕೆಟ್ ರಿಸರ್ವೇಷನ್ ಆಗಿದ್ದು ಬೋಗಿಯಲ್ಲಿ ಜೊತೆಗೆ ಪ್ರಯಾಣ ಮಾಡಿ ಬಂದವರು, ಟ್ರೇನ್ ಪ್ರಯಾಣ. ಆದರೆ ಈಗ ಆತ್ಮೀಯ ಪ್ರಯಾಣದಲ್ಲಿದ್ದೇವೆ, ಪರಲೋಕದ ಪ್ರಯಾಣದಲ್ಲಿದ್ದೇವೆ ಮಕ್ಕಳು. ದೇವರು ಅವರಿಬ್ಬರನ್ನ ಆರಿಸ್ಕೊಂಡು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಮಕ್ಕಳು. ಅವರಿಬ್ಬರಿಗೂ ಗಂಡು ಮಕ್ಕಳಿದ್ದಾರೆ ಇಬ್ಬರು. ನಮಗಾಗೇನೆ ಅವ್ರಿಗೂ ಒಬ್ಬ ಮಗ ನೇಪಾಳದಲ್ಲಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗ ಕೆನಡಾದಲ್ಲಿ ಓದ್ತಾ ಇದ್ದಾನೆ. ಮತ್ತು ಇಬ್ಬರು ಕೂಡ ಗಂಡ ಹೆಂಡತಿ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಮಗ ಜಾಬ್ ಮಾಡ್ಕಂದ್ರೆ ಕೆಲಸ ಮಾಡ್ಕೊಂತ ಓದ್ಕೊಂತ ಇದ್ದಾನೆ ಅವನ ಪಾಡಿಗೆ ಅವನು. ಅರ್ಥ ಆಯ್ತಮ್ಮ? ಇವರು ಒಳ್ಳೆ ತಂದೆ ತಾಯಿ, ಒಳ್ಳೆ ಸೇವೆಯಲ್ಲಿದ್ದಾರೆ. ಈ ಮಕ್ಕಳು ನಮಗೆ ಪರಿಚಯ ಆಗಿ 25 ವರ್ಷ ಆಯಿತು. ಸಿಲ್ವರ್ ಜೂಬಿಲಿ ಸೆಲೆಬ್ರೇಷನ್ ನಮ್ಮ ಪರಿಚಯ ಇತ್ತು. ದೇವರು ಈಗ ಇಷ್ಟು ವರ್ಷಗಳಾದಮೇಲೆ ನಮ್ಮೊಂದಿಗೆ ಮತ್ತೆ ಅವರು ಬಂದು ನಮ್ಮ ಸೇವೆಗಳನ್ನು ನೋಡುವ ಅವಕಾಶ, ಸಮಯ ಕೊಟ್ಟಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಕ್ಕಳೇ. ಅವರು ಬೆಂಗಳೂರಿಗೆ ಬಂದರು. ಹೋದ ತಿಂಗಳು 8ನೇ ತಾರೀಕು ಅಯ್ಯವರಿಗೆ ಬಿಷಪ್ ಅಂತ ಅಭಿಷೇಕ ಆಯಿತು. ಅಮ್ಮವರಿಗೆ ಪಾಸ್ಟರ್ ಅಂತ ಅಭಿಷೇಕ ಆಯಿತು. ಸೇವಕರೇ, ಆದರೆ ದೇವರು ಮತ್ತೆ ಅವರ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದು. ಅವರ ಸೇವೆಗಳನ್ನು ಗುರುತಿಸಿ ಒಂದು ಅಭಿಷೇಕ ಕಾರ್ಯಕ್ರಮ ಇತ್ತು. ಅದಕ್ಕೆ ಅವರು ನೇಪಾಳದಿಂದ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ನಮ್ಮ ಮಕ್ಕಳಲ್ವಾ, ನಮ್ಮೂರು, ನಮ್ಮ ಕೇರಿ, ನಮ್ಮ ಮನೆ, ನಮ್ಮ ಸೇವೆ ನೋಡ್ಬೇಕಲ್ಲ ಅವರು. ಅದಕ್ಕೆ ಅವ್ರನ್ನ ಬೆಂಗಳೂರಿಂದ ಬಳ್ಳಾರಿ ಕರ್ಕೊಂಡ್ಬಂದು, ಬಳ್ಳಾರಿಯಿಂದ ಇವತ್ತು ಬೆಳಗ್ಗೆ ರಾಯದುರ್ಗಕ್ಕೆ ಹೋಗಿ ಅಲ್ಲಿ ನಮ್ಮ ಏಜಿಎಂ ಪಾಸ್ಟರ್ಸ್ ಮೀಟಿಂಗ್ ಮಾಡಿಕೊಂಡು, ಅಲ್ಲಿಂದ ಸೋಮನಾಪುರಕ್ಕೆ ನಿಮ್ಮನ್ನು ನೋಡೋಕ್ಕೆ, ಊರನ್ನ ಸಭೆಯನ್ನು ನೋಡೋಕ್ಕೆ ಅವರನ್ನು ಕರ್ಕೊಂಡು ಬಂದಿದೆ. ಅದು ಎಷ್ಟೋ ಒಳ್ಳೆಯ ಸಮಯ ನಮಗೆ, ನಿಮಗೆ ಅಲ್ವಾ? 118ನೇ ಕೀರ್ತನೆ 24ನೇ ವಚನ ಹೇಳ್ತದೆ, ಈ ದಿನವು ಯೆಹೋವನಿಂದಲೇ ಆಯಿತು, ಇದರಲ್ಲಿ ನಾವೇನು ಮಾಡಬೇಕು? ಆನಂದಿಸಬೇಕು, ಉಲ್ಲಾಸ ಪಡಬೇಕು. ಇಂಗ್ಲೀಷಲ್ಲಿ ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್, ವಿ ವಿಲ್ ರಿಜಾಯ್ಸ್ ಅಂತ ಹೇಳ್ತದೆ ಇಂಗ್ಲೀಷಲ್ಲಿ. ದೇವರಿಗೆ ಸ್ತೋತ್ರ. ಅಂಥ ಒಳ್ಳೆ ಸಮಯ ದೇವರು ನಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ. ಸ್ವಲ್ಪ ಸಮಯ ಹೆಚ್ಚಾದರೂ ಕೂತ್ಕೊಳ್ಳಿ, ಅಯ್ಯದವ್ರು ವಾಕ್ಯ ಹೇಳ್ತಾರೆ. ಅದಕ್ಕೆ ಮುಂಚೆ ಅಮ್ಮ ಅವರು ಒಂದು ನೇಪಾಳಿ ಹಾಡನ್ನು ಹಾಡ್ತಾರೆ, ಕೇಳಿ ಆಮೇಲೆ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಓಕೆ ಅಮ್ಮ, ಸಮಯ ನಿಮಗೆ. ಈ ಹಾಡು ಹೇಳ್ತದೆ, ದೇವರು ಯೇಸು ಸ್ವಾಮಿಗೆ ಧನ್ಯವಾದ. ಯಾಕೆಂದ್ರೆ ಅವರು ನಮಗೋಸ್ಕರ ರಕ್ತ ಸುರಿದು ನಮ್ಮ ಪಾಪವನ್ನು ತೊಡೆದಕ್ಕೆ, ಅವ್ರ ಪುನರುತ್ಥಾನ ಅಂತಿದ್ದ, ಅವ್ರ ಪುನರುತ್ಥಾನ ಆಗಿದ್ದಕ್ಕೆ ನಾವು ಆನಂದವಾಗಿದ್ದೀವಿ. ನಮ್ಮ ಪರಲೋಕ ನಮಗೋಸ್ಕರ ತೆಗೆದಿದೆ ಅಂತ ಸ್ತುತಿ ಮಾಡಿ ಹಾಡನ್ನ ಕೈ ತಟ್ಬೋದು. ನನಗೆ ಖುಷಿ ಆಗಬೇಕು. ಹಾಲೆಲೂಯಾ, ಸ್ತುತಿ